ಹೆಚ್ಚು ನೀವು ಪ್ರಶಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಸಮುದಾಯದ ಪ್ರತಿಯೊಬ್ಬರಿಗೂ ಸೂರಿಲ್ಲ, ಕೆಲಸ ಇಲ್ಲ, ವಿದ್ಯಾಭ್ಯಾಸಕ್ಕೆ ಸೂಕ್ತವಾದ ಇದು ಅವಕಾಶಗಳಿಲ್ಲ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತೇಳಿ ನಿಮ್ಗೆ ಅನಿಸ್ತಾನೆ ಇಲ್ಲ. ಆದ್ರೆ ನಮ್ಗೆ ಯಾರೋ ಹಳೆ ವಯಸ್ಸಾಗಿರೋ ವ್ಯಕ್ತಿನ ಕರೆದು ನೀವು ಪ್ರಶಸ್ತಿ ಕೊಟ್ಬಿಟ್ರೆ ಈ ಹಿಂದಿನವರು ನಮ್ಮ ಚಿಕ್ಕ ಮಕ್ಕಳು ಏನ್ ಮಾಡೋದು? ಯಾಕಂದ್ರೆ ನಮ್ಮ ಸಮುದಾಯನ ನಿಜವಾಗ್ಲೂ ನಮ್ಮ ಸಮುದಾಯದ ಮೇಲೆ ನಿಮಗೆ ಪ್ರೀತಿ ಇದ್ರೆ ಚಿಕ್ಕ ಮಕ್ಕಳಿಗೆ ಒಂದು ಸಂರಕ್ಷಣೆ, ಹೆಣ್ಣು ಮಕ್ಕಳಿಗೆ ಒಂದು ಸಂರಕ್ಷಣೆ, ನಮ್ಮ ಸಮುದಾಯದವ್ರಿಗೆ ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಹುಡುಕಿ ಜಾಗ ಕೊಡೋ ವ್ಯವಸ್ಥೆ ಮಾಡ್ರಿ. ನಮ್ಮ ಸಮುದಾಯಗಳು ಅಲೆಮಾರಿಗಳು ಅಲೆಯೋ ತರ ಬಿಡಬೇಡ್ರಿ. ಯಾವುದೋ ಒಂದು ಕಡೆ ಅವ್ರ ಗುಂಪು ಮನೆಗಳು, ನೀವು ಅನೇಕ ಸ್ಕೀಮ್ಗಳಿದಾವೆ. ಜಾತಿಗಳನ್ನು ಹಿಡ್ಕೊಂಡು ನೀವು ಅಧ್ಯಕ್ಷರಾಗಿಲ್ಲ. ದಯವಿಟ್ಟು ಈ ಅಲೆಮಾರಿ ಸಮುದಾಯದ ಮೀಟಿಂಗ್ ಅವರು ಎಚ್ ಆಂಜನೇಯ ಮಾಜಿ ಮುಖ್ಯಮಂತ್ರಿಗಳ್ರಿ, ಅವ್ರ ಜೋಡಿ ನಾವು ಚರ್ಚೆ ಮಾಡೋದಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ನಿಮ್ ಗುಂಡಾಗಿರಿ ಎಲ್ಲಿವರೆಗೂ ಹೋಗಿದೆ ಅರ್ಥ ಮಾಡ್ಕೊಳ್ಳಿ. ನೀವು ನಮ್ಮ ಅಲೆಮಾರಿ ಸಮುದಾಯಕ್ಕೆ ಅಂತೇಳಿ ನೇಮಕವಾಗಿದ್ದೀರ ಹೊರತಾಗಿ ಯಾರೋ ಒಬ್ಬರೇ ಇಬ್ಬರ ಮೇಲೆ ನೋಡಿ ನಿಮ್ಮನ್ನ ನಾವು ನೇಮಕ ಮಾಡ್ಕೊಂಡಿಲ್ಲ. ಇವತ್ತು ನೀವು ನಮಗೆ ನಮ್ಮ ಅಲೆಮಾರಿಗೆ ಸಂಘಕ್ಕೆ ನೀವು ಅಧ್ಯಕ್ಷರಂತೇಳಿ ಒಪ್ಕೊಳ್ಬೇಕಂದ್ರೆ ಈ 49 ಜಾತಿಯ ಸಮುದಾಯದ ಜನರ ಮೇಲೆ ನೀವು ಅಧ್ಯಕ್ಷರಾಗಬೇಕು ಹೊರತಾಗಿ ಯಾರೋ ನಿಮಗೆ ಇಷ್ಟ ಬಂದಿರೋರು ಮಾತು ಕೇಳಿ ಈ ಮೀಟಿಂಗ್ಗಳನ್ನು ಮುರಿಯೋದು, ಈ ದಬ್ಬಾಳಿಕೆ ಮಾಡುವಂಥದ್ದು, ನಿಮ್ಮ ಕಡೆಗೆ ಇರೋ ಅಧಿಕಾರಿಗಳನ್ನು ಉಪಯೋಗಿಸ್ಕೊಳ್ಳೋದು, ದುರುಪಯೋಗ ಮಾಡಿಕೊಳ್ಳೋದು ಇದು ವ್ಯರ್ಥ. ದಯವಿಟ್ಟು ಪಲ್ಲವಿ ಮೇಡಮ್ ಅವರೇ, ಇವತ್ತು ನಿಮಗೆ ಈ ಒಂದು ಪ್ರತಿಭಟನೆ ಮೂಲಕ ವಿನಂತಿ ಮಾಡ್ಕೊಳ್ತೇನೆ, ನೀವು ನಿಜವಾಗ್ಲೂ ನಮ್ಮ ಅಲೆಮಾರಿ ಸಂಘದ ಅಧ್ಯಕ್ಷರಾಗಿರೋದಾದ್ರೆ ಈ ಅಲೆಮಾರಿ ಸಂಘದಲ್ಲಿ ಬರುವ 49 ಜಾತಿಯ ಜನಾಂಗಗಳನ್ನ ಕರೀರಿ, ಎಲ್ಲ ಮುಖಂಡರನ್ನ ಕರೀರಿ. ಯಾವ ಸಮುದಾಯದಲ್ಲಿ ಏನೇನು ಸಮಸ್ಯೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನೀವು ಸರ್ಕಾರದ ಮಟ್ಟಿಗೆ ಮುಟ್ಟಿಸ್ರಿ. ಅವಾಗ ನೀವು ನಮಗೆ ಅಧ್ಯಕ್ಷರಾಗಿರೋದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಈ ಅಲೆಮಾರಿ ಸಂಘದ ಅಧ್ಯಕ್ಷರಾಗಿದ್ದು ವ್ಯರ್ಥ. ಇವತ್ತ ನೀವು ರಾಜೀನಾಮೆ ಕೊಟ್ಟು ಹೋಗ್ಬಿಡಿ. ನಿಮ್ಮಿಂದಿರ ಅಧಿಕಾರಿಗಳು ನಾಯಕರುಗಳು ಏನ್ ಮಾಡ್ತಾರೆ? ನಮ್ಮ ಅಲೆಮಾರಿ ಸಮುದಾಯದಲ್ಲಿ ಯಾರು ವಿದ್ಯಾವಂತರಿದ್ದಾರೆ? ಯಾರಿಗೆ ಎಲ್ಲಿ ಮಾತಾಡಕ್ ಗೊತ್ತಿಲ್ಲದಕ್ಕೆ ನಿಮ್ಮನ್ನ ಕೂಡ್ಸಿವಮ್ಮ. ನೀವು ಮಾತಾಡ್ಬೇಕು. ನಮಗ್ ಗೊತ್ತಿಲ್ಲ. ನಾವು ಅಲೆಮಾರಿ ಸಮುದಾಯದವರು, ನಮಗೆ ಅನ್ಎಜುಕೇಟೆಡ್, ನಾವು ಅನಕ್ಷರಸ್ಥರಿದ್ದೀವಿ. ನೀವು ಅಕ್ಷರಸ್ಥರಿದ್ದೀರಲ್ಲಮ್ಮ, ನೀವು ನಮ್ಮ ಪರವಾಗಿ ನ್ಯಾಯ ಕೊಡಿಸ್ಬೇಕು. ದಯವಿಟ್ಟು ಕೊಡಿಸಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ಬೇಕಂತೇಳಿ ಈ ಪ್ರತಿಭಟನೆ ಮೂಲಕ ನಮಗೆ ಸರ್ಕಾರದ ಮಟ್ಟದಲ್ಲಿ ನಾವು ವಿನಂತಿ ಇಷ್ಟ ಹೇಳಿದ್ದೇವೆ.